ಸರಿ, ಬಿಗ್ ಬಾಸ್ ನಂತರದಲ್ಲಿ ಈ ನಿಮಗೆ ಅವಕಾಶಗಳು ಆಪರ್ಚುನಿಟೀಸ್ ಹೇಗೆ ಬರ್ತಾವೆ, ಅದನ್ನ ಹೇಗೆ ರೀತಿ ನೀವು ಇದು ಮಾಡ್ಕೊಳ್ತೀವಿ? ಸರ್, ಬಿಗ್ ಬಾಸ್ ಅಂದ ತಕ್ಷಣವೇ ಸಿನಿಮಾ ಆಪರ್ಚುನಿಟೀಸ್ ಬರಬೇಕು ಅಂತ ಎಲ್ಲರೂ ಕಾಯೋದು ನಿಜ. ಸಿನಿಮಾ ಆಪರ್ಚುನಿಟಿಗಳು ಬರಬೇಕು ಅಂತ ಎಲ್ಲರೂ ಕಾಯೋದು ನಿಜ. ಆದರೆ ಸಿನಿಮಾ ಆಪರ್ಚುನಿಟಿ ಒಂದೇ ಅಲ್ಲ ಸರ್. ಯಾಕೆಂದರೆ ಬಿಗ್ ಬಾಸ್ ಅನ್ನೋದು ಒಂದು ದೊಡ್ಡ ಫೇಮು ನಿಮಗೆ ಕೊಟ್ಟಾಗ ಅದನ್ನು ಸಿನಿಮಾಗೆ ಕಾಯಬೇಕು, ಸಿನಿಮಾಗೋಸ್ಕರನೇ ವೆಯ್ಟಿಂಗ್ ಮಾಡ್ಕೊಂಡು ನಿಂತ್ಕೊಬೇಕು ಅನ್ನೋದು ತಪ್ಪು. ಯಾವ ಅವಕಾಶ ಸಿಗುತ್ತೋ ಅದರಲ್ಲೆಲ್ಲ ಮುಂದೆ ಹೋಗಬೇಕು. ಸೊ ಹಾಗಾಗಿ ನನಗೇನು ಬಿಗ್ ಬಾಸಿಂದ ಬಂದ ತಕ್ಷಣ ಸಿನಿಮಾ ಆಫರ್ಗಳೇನು ಹುಡ್ಕೊಂಡು ಜಾಸ್ತಿ ಏನು ಬರಲಿಲ್ಲ. ಬಟ್ ರಿಯಾಲಿಟಿ ಶೋ ನನ್ನ ಕೈ ಬಿಡಲಿಲ್ಲ. 2 ವರ್ಷ ಆಯಿತು. 2 ವರ್ಷದಿಂದ ಇಲ್ಲಿವರೆಗೂ ನಾನು ಒಂದಿನೂ ಕೂತಿಲ್ಲ. ಕಲರ್ಸ್ ಕನ್ನಡ ನನಗೆ 2 ವರ್ಷ ಅನ್ನ ಹಾಕಿದೆ, 2 ವರ್ಷ ಕೆಲಸ ಕೊಟ್ಟಿದೆ. ಆಮೇಲೆ ಹೆಚ್ಚು ಕಮ್ಮಿ ಒಂದು 400ರಿಂದ 500 ವೇದಿಕೆಗಳಲ್ಲಿ ನಾನು ಕಾರ್ಯಕ್ರಮ ಮಾಡಿದ್ದೀನಿ. ಬಿಗ್ ಬಾಸ್ ಅನ್ನೋದೊಂದು ದೊಡ್ಡ ಗ್ರೇಟ್ ಆಪರ್ಚುನಿಟಿ. ನಾವು ಕನಸು ಮನಸ್ಸಲ್ಲೂ ಅಂದ್ಕೊಳಕ್ಕಾಗಲ್ಲ. ಅಷ್ಟೇ ಗ್ರೇಟ್ ಆಪರ್ಚುನಿಟಿನ ತುಂಬ ಗ್ರೇಟ್ಫುಲ್ಲಾಗಿ ಯೂಸ್ ಮಾಡಿಕೊಂಡೆ ನಾನು. ಯಾಕೆಂದರೆ ಪಬ್ಲಿಕ್ ಜೊತೆ ಕಾರ್ಯಕ್ರಮ ಮಾಡಿಕೊಂಡು, ಜನರ ಜೊತೆ ಮಿಂಗಲ್ ಆಗಿ, ರಿಯಾಲಿಟಿ ಶೋಗಳು ಮಾಡ್ಕೊಂಡು, ಅಲ್ಲಿ ಇಲ್ಲಿ ಕರೆದ ಸಿನಿಮಾಗಳಿಗೆ ಹೋಗಿ ಮಾಡಿಕೊಂಡು, ಇವತ್ತೂ ಕೂಡ ನಾನು ಬಿಗ್ ಬಾಸಿಂದ ಬಂದಿರೋ ಅಷ್ಟು ಆಪರ್ಚುನಿಟಿನ ಯೂಸ್ ಮಾಡ್ಕೊಂಡಿದ್ದೀನಿ. ಮತ್ತು ಇವನ್ ಟುಡೇ ನನ್ನ ಒಂದು ಬಿಗ್ ಬಾಸ್ ಜರ್ನಿನ ಜನ ಮರ್ತೇ ಇಲ್ಲ. ಈಗಲೂ ಲವ್ ಮಾಡ್ತಾರೆ. ನಿಮ್ಮ ಜೋಡಿ ಸೂಪರ್ ಅಂತಾರೆ. ವರ್ತೂರು ಸಂತೋಷು ನಂದು ಜೋಡಿನ ಸೂಪರ್ ಡೂಪರ್ ಅಂತಾರೆ. ಯಾಕಂದರೆ ಕಾರಣ ಇಲ್ಲೇ ಇದೆ. ನಾನು 2 ವರ್ಷ ಆಯಿತು ಈ ಲಾಕೆಟನ್ನು ಹಾಕ್ಕೊಂಡು. ಇವತ್ತಿಗೂ ಕೂಡ ಈ ಲಾಕೆಟನ್ನು ಜೊತೆಲೇ ಹಾಕ್ಕೊಂಡಿದ್ದೀನಿ. ಬಿಗ್ ಬಾಸ್ನ ನನ್ನ ವರ್ತೂರು ಸಂತೋಷನ ಸ್ನೇಹದ ಸಂಕೇತ ಇದು. ಸೊ ಇದೆಲ್ಲಿವರೆಗೂ ಇರುತ್ತೋ ಅಲ್ಲಿವರೆಗೂ ಜನನೂ ಮರೆಯಲ್ಲ. ಇವಾಗಲೂ ವರ್ತೂರು ಸಂತೋಷ್ ತುಕಾಲಿ, ವರ್ತೂರು ಸಂತೋಷ್ ತುಕಾಲಿ ಬೀನ್ ಬ್ಯಾಗ್ ಜೋಡಿ ಅಂತ ಅಷ್ಟು ಫೇಮಸ್ ಆಗಿದೆ ಸರ್. ಅದಂತೂ ಹೇಳ್ಬೋದು. ಆಫ್ಟರ್ ಬಿಗ್ ಬಾಸ್ ಲೈಫ್ ಸ್ಟೈಲ್ ಅಲ್ಲಿ ಹೇಗೆ ಚೇಂಜ್ ಆಯ್ತು ಅಂತ ನೀವು ಅಬ್ಸರ್ವ್ ಮಾಡ್ತೀರಿ? ಜೀವನ ಶೈಲಿನಲ್ಲಿ ಯಾವ ಬದಲಾವಣೆಗಳಾಯಿತು ನಿಮ್ಮಲ್ಲಿ? ಸರ್, ಆಫ್ಟರ್ ಬಿಗ್ ಬಾಸ್ ಲೈಫ್ ಸ್ಟೈಲ್ ಚೇಂಜ್ ಆಗಿದ್ದಂದರೆ ನಂದೇನು ಲೈಫ್ ಸ್ಟೈಲ್ ಚೇಂಜ್ ಆಗಲ್ಲ. ಯಾಕೆಂದರೆ ನಾವು ಹಳ್ಳಿಯಿಂದ ಬಂದಿರೋದ್ರಿಂದ ನಾವು ಹೆಂಗಿದ್ದೀವಿ ಹಾಗೇ ಇದ್ದೀವಿ. ನನಗೇನು ಸ್ಟಾರ್ಡಮ್ ಬಂದ್ಬಿಡ್ತು ಅಥವಾ ಸೆಲೆಬ್ರಿಟಿ ಆಗ್ಬಿಟ್ಟೆ ಅನ್ನೋ ಫೀಲು ನಮ್ಮ ತಾಯಿನೇ ಇಲ್ಲ. ಅವತ್ತು ಹೆಂಗಿದ್ದ ತುಕಾಲಿ ಹಂಗೇ ಇದ್ದೀನಿ. ಇವತ್ತು ರೋಡಲ್ಲಿ ಹೋಗುವಾಗ ತುಕಾಲಿ ಸಂತು ಅಂತಾರೆ, ಲೇ ತುಕಾಲಿ ಅಂತಾರೆ. ಅಷ್ಟೇ ಸ್ಮೈಲ್ ಕೊಡ್ತೀನಿ. ಯಾಕೆಂದರೆ ಆ ತುಕಾಲಿ ಅನ್ನೋ ವರ್ಡು ನನಗೆ ಅಷ್ಟೊಂದು ಪ್ರೀತಿ ಕೊಟ್ಟಿದೆ. ಮತ್ತು ಲೈಫ್ ಸ್ಟೈಲ್ ಅನ್ನೋದಕ್ಕಿಂತ ಒಂಚೂರು ಆರ್ಥಿಕವಾಗಿ ಏನು ಒಂದು 25,000 30,000 EMI ಕಟ್ಟಬೇಕಾದಂಥ ಒಂದು ಕಷ್ಟ ಇತ್ತು. ಅದಿವತ್ತು ಒಂದು ಸ್ವಲ್ಪ ಕಮ್ಮಿ ಆಗಿದೆ. ಯಾಕೆಂದರೆ ಬಿಗ್ ಬಾಸಿಂದ ನನಗೆ ಅಷ್ಟನ್ನು ಹೇಳ್ಬಲ್ಲೆ. ಒಂದು EMIಗಳು ಮತ್ತು ನಮ್ಮ ಒಂದು ಸಣ್ಣ ಪುಟ್ಟ ಖರ್ಚು, ದಿನನಿತ್ಯದ ಜೀವನದ ಪರದಾಟ, ಇವೆಲ್ಲನೂ ಎಲ್ಲೋ ಒಂದು ಕಡೆ ಕಮ್ಮಿ ಮಾಡಿ ಆರ್ಥಿಕವಾಗಿ ಒಂದು ಬೆರಳಷ್ಟು ನಮ್ಮನ್ನು ಪ್ರಬಲ ಮಾಡಿದೆ ಬಿಗ್ ಬಾಸ್. ಹೊರಗಡೆ ಓಡಾಡ್ಕೊಂಡಿದ್ದವ್ರಿಗೆ, ಅದರಲ್ಲೂ ಸೆಲೆಬ್ರಿಟಿಗಳಿಗೆ, ಜನಗಳ ಜೊತೆ ಓಡಾಡ್ಕೊಂಡಿದ್ದವ್ರಿಗೆ ಏಕಾಏಕಿ ಒಂದು ಕಡೆ ತಗೊಂಡೋಗಿ ಕೂಡ ಹೇಗಿರುತ್ತೆ? ಅಷ್ಟು ದಿನ ಕಳೆಯೋದು, ಅಷ್ಟು ದಿನ ಸರ್ ಸಿಕ್ಕಾಬಿಟ್ಟೆ ಕಷ್ಟ ಆಗುತ್ತೆ ಸರ್. ಫಸ್ಟು ಒಂದು ವಾರ ಅಂತೂ ಹೆಂಗೋ ಖುಷಿಯಾಗಿ ಹೊರಗ್ಲವ್ರು ಬಂದವರ ಅಂತ ಮಾತಾಡ್ಸ್ಕೊಂಡು ಇದ್ಬಿಡ್ತೀವಿ. 2ನೇ ವಾರಕ್ಕೆ ಬಂದ ತಕ್ಷಣವೇ ಅಯ್ಯೋ ಅವ್ರವ್ರನ್ನೇ ನೋಡಬೇಕಾ, ಮನೆಯವರೆಲ್ಲ ನೆನಪಾಗ್ಬಿಡ್ತಾರೆ, ಕಾರ್ಯಕ್ರಮಗಳದೆಲ್ಲ ನೆನಪಾಗ್ಬಿಡುತ್ತೆ, ಕಮಿಟ್ಮೆಂಟ್ ಎಲ್ಲ ನೆನಪಾಗ್ಬಿಡುತ್ತೆ. ಒಂದು ಸ್ವಲ್ಪ ಸಿಕ್ಕಾಬಿಟ್ಟೆ ನಮಗೇನೆ ಒಂದು ಸ್ವಲ್ಪ ಭಾರ ಅನ್ನಿಸ್ತಾ ಇರ್ತದೆ. ಬಟ್ ವೀಕೆಂಡಲ್ಲಿ ಸುದೀಪಣ್ಣ ಬಂದ ತಕ್ಷಣ ಏನೋ ಒಂದು ಮನಸ್ಸು ರಿಲ್ಯಾಕ್ಸ್ ಆದಮೇಲೆ ಮತ್ತೆ ಮುಂದಿನ ವಾರ ಹಂಗೆ ಕ್ಯಾರಿ ಆಗುತ್ತೆ. ಒಟ್ಟಿಗೆ ಕಷ್ಟ ಎಲ್ಲನೂ ಬಿಟ್ಟು 116 ದಿವಸ, 112 ದಿವಸ, 120 ದಿವಸ ಕಳೆಯೋದೈತಲ್ಲ, ದೊಡ್ಡ ಚಾಲೆಂಜ್ ಸರ್. ಅದಕ್ಕೆ ಅಲ್ವಾ ಬಿಗ್ ಬಾಸ್ ಅನ್ನೋದು.